ರಾಮದುರ್ಗದಲ್ಲಿ ಸಿಂಗಿಂಗ್ ಅವಾರ್ಡ್ ಸೀಸನ್ 2 ಸಂಗೀತ ಲೋಕಕ್ಕೆ ಹರಿದು ಬಂತು ಜನಸಾಗರ. ಕಲಾವಿದರಿಗಾಗಿ ನನ್ನದೊಂದು ಅಳಿಲು ಸೇವೆ ಎಂದರು ಅಶೋಕ್ ಪಟ್ಟಣ್. ಉಪವಾಸ ನಿರತರ ಬಳಿಗೆ ಅಧಿಕಾರಿಗಳ ದೌಡು. ನಿಮಗೆ ಬರಬೇಕಾದ ಹಣವನ್ನು ಬೇಗನೆ ಮಂಜೂರು ಮಾಡ್ತೀವಿ ಎಂದರು ಸಿದ್ದು ಸಾಹೇಬ್ರು. ಇದು S9 ಟಿವಿ ಇಂಪ್ಯಾಕ್ಟ್. ಸಮ್ಮಿಶ್ರ ಸರ್ಕಾರವನ್ನು ಮುನ್ನಡೆಸುವ ಶಕ್ತಿ ಸಿಎಂಗಿದೆ. ಅತೃಪ್ತಿ ಎನ್ನುವುದು ಎಲ್ಲಾ ಕಡೆ ಇದ್ದೇ ಇರುತ್ತೆ. ರಮೇಶ್ ಜಾರಕಿಹೊಳಿ ಪಕ್ಷ ಬಿಡುವುದಿಲ್ಲ ಎಂದರು ಸತೀಶ್ ಜಾರಕಿಹೊಳಿ. S9 ಟಿವಿಗೆ ಸ್ವಾಗತ. ನಾನು ವಿದ್ಯಾಶ್ರೀ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮಾಜಿ ಶಾಸಕ ಅಶೋಕ್ ಪಟ್ಟಣ್ ಏರ್ಪಡಿಸಿದ ಸಿಂಗಿಂಗ್ ಅವಾರ್ಡ್ ಸೀಸನ್ 2 ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಇದೇ ವೇಳೆ ಮಾತನಾಡಿದ ಕಾರ್ಯಕ್ರಮದ ಆಯೋಜಕರಾದ ಅಶೋಕ್ ಪಟ್ಟಣ್, ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಪ್ರತಿಭಾವಂತ ಕಲಾವಿದರು ಇದ್ದು ಅಂತಹವರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಲು ಈ ಅವಕಾಶ ಕಲ್ಪಿಸಿದ್ದೇವೆ ಎಂದು ಹೇಳಿದರು. ನಾವು ಮಾಡ್ತಾ ಇದ್ದೀವಿ. 2ನೇ ವರ್ಷ ಅಂತಂದರೆ ಪ್ರತಿ ವರ್ಷ ಮಾಡಬೇಕು ಅಂತ ನಾವು ಆಗಲೇ ನಿರ್ಧಾರ ತೊಗೊಂಡಿದ್ದೀವಿ. ನಾವೆಲ್ಲ ಕಮಿಟಿಯವ್ರಲ್ಲ. ಇದು ಯಾಕೆ ಮಾಡ್ತಾ ಇದೀವಪ್ಪ ಅಂದರೆ ಗ್ರಾಮೀಣದಾಗಿರೋ ಪ್ರತಿಭೆಗಳಿಗೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಸ್ಟೇಟ್ ಲೆವೆಲ್ನಾಗೆ ಆಗಲಿ ಉನ್ನತ ಮಟ್ಟದಾಗೆ ಅವ್ರಿಗೆಲ್ಲ ಅವಕಾಶ ಸಿಗಬೇಕು. ಯಾಕಂದರೆ ಹಳ್ಳಿ ಮಟ್ಟದಾಗೆ ಭಾಳ ಜನ ಒಳ್ಳೆ ಸಂಗೀತಗಾರರು ಇರ್ತಾರೆ, ಅವ್ರಿಗೆ ಕಲಾವಿದರು ಇರ್ತಾರೆ. ಅವ್ರಿಗೆ ಅವಕಾಶ ಸಿಗೋದ್ರೆ ಭಾಳ ಕಷ್ಟ ಇದೆ. ಅದಕ್ಕೆ ಅವ್ರು ಗುರುತಿಸಬೇಕು ಅಂತಂದರೆ ಇಂಥ ಕಾರ್ಯಕ್ರಮಗಳು ಅವಾಗ ನಡೀತಾ ಇದ್ದರೆ ಅವ್ರಿಗೆ ಅವಕಾಶ ಒಂದು ಆದಂಗೆ ಆಗುತ್ತೆ ಅಂತ ಹೇಳಿ ನಾವು ಗ್ರಾಮೀಣದೊಳಗಿರೋ ಕಲಾವಿದರಿಗೆ ಪ್ರೋತ್ಸಾಹ ಮಾಡೋಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ಇನ್ನು ಸಿಂಗಿಂಗ್ ಕಾಂಪಿಟೇಷನ್ನಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶದ ಸಂಗೀತ ಪ್ರಿಯರು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಸಾಕ್ಷಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಮೇಶ್ ಪಂಚಕಟ್ಟಿಮಠ್, ಸಿಂಗಿಂಗ್ ಕಾಂಪಿಟೇಷನ್ ಕಾರ್ಯಕ್ರಮ ರಾಮದುರ್ಗದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದ್ದು ಇದರ ಸದುಪಯೋಗ ಎಲ್ಲಾ ಕಲಾವಿದರು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ರಾಮದುರ್ಗ ತಾಲೂಕಿನಾಗ ಪ್ರತಿ ಹಳ್ಳಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ಯಾರ. ಇದು ರಾಮದುರ್ಗ ತಾಲೂಕಿನಾಗ ಒಂದು ಹಬ್ಬದ ವಾತಾವರಣ. ಅದರೊಳಗೆ ಕಲಾವಿದರನ್ನ ಒಂದು ರಾಜ್ಯ ಮಟ್ಟಕ್ಕೆ ಗುರುತಿಸುವಂಥ ಕೆಲಸ ಅಶೋಕ್ ಪಟ್ಟಣ್ ಅವರು ಮಾಡಿದ್ದಾರೆ. ಇದು ತುಂಬ ಸಂತೋಷ. ಇದೇ ರೀತಿ ನಮ್ಮ ತಾಲೂಕಿನಾಗ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡೋದ್ರಿಂದ ಒಂದು ತಾಲೂಕಿನಾಗ ಒಂದು ಅಭಿವೃದ್ಧಿ ಜೊತೆಗೆ ಇದು ಒಂದು ಬರೀ ಅಭಿವೃದ್ಧಿ ಒಂದಲ್ಲ, ಅದರೊಳಗೆ ಈ ಮನೋರಂಜನೆ ಕಾರ್ಯಕ್ರಮ ಇರ್ಬೋದು, ಕ್ರೀಡಾ ಇರ್ಬೋದು, ಇವೆಲ್ಲ ಮಾಡೋದ್ರಿಂದ ಒಂದು ಒಳ್ಳೆಯ ಕೆಲಸ ಮಾಡ್ಯಾರಂತ ಈ ಸಂದರ್ಭದಲ್ಲಿ ಹೇಳಿ. ಜಮಿಯತೆ ಉಲ್ಮಾ ಎ ಹಿಂದ್ ಸಂಘಟನೆಯಿಂದ 70ನೇ ಗಣರಾಜ್ಯೋತ್ಸವವನ್ನು ಕೊಣ್ಣೂರಿನಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಭಾಗಿಯಾಗಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೌಲಾನಾ ಅಬ್ದುಲ್ ಸಾಬ್ ಅಲ್ಖೈರ್ ವೆಲ್ಫೇರ್ ಸೊಸೈಟಿಯಿಂದ ಯಾವುದೇ ಜಾತಿ ಭೇದ ಮಾಡದೆ ನಿರ್ಗತಿಕರನ್ನು ಗುರುತಿಸಿ ದವಸ ಧಾನ್ಯವನ್ನು ನೀಡುತ್ತಾ ಬಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಎಲ್ಲರಿಗೂ ಒಂದು ಸೌಹಾರ್ದತೆ ಈಗೇನಾಗಿದೆ, ಎಲ್ಲರೂ ಮನಸ್ಸು ಬೇರೆ 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 ಜಾತಿವಾದ ಭಾಳ ನಡೆದಿ. ಇದರ ಸಲುವಾಗಿ ಎಲ್ಲರೂ ಕೂಡಿ ನಾವು ಒಂದಾಗಿ ಒಳನಪ್ಪ, ಎಲ್ಲರೂ ಒಂದು ಭಾರತೀಯರು, ನಾವೆಲ್ಲರೂ ಭಾರತೀಯರು ಅಂತ ಎಲ್ಲರೂ ಒಂದಾಗಿ ಒಳನಿಸಿ ಇದರ ಸಲುವಾಗಿ ಇದೊಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೇವೆ. ನಾವು ನಮ್ಮ ಸಂಘಟನೆಯಿಂದ ಯಾರು ನೋಡ್ರಿ, ಎಲ್ಲಾ ಧರ್ಮದಲ್ಲಿ ಬಡವರದಾರ, ಯಾವ ಬರೀ ಮುಸ್ಲಿಂ ಸಮಾಜದ ಬಡವರಲ್ಲ, ಎಲ್ಲಾ ಧರ್ಮದಲ್ಲಿ ಬಡವರದಾರ. ಅವ್ರೆಲ್ಲಾ ಬಡವರಿಗೆ ಹೆಲ್ಪ್ ಆಗಲಿ ಅಂತೇಳಿ ನಾವು ಇದರಿಂದ ಒಂದು ಪ್ರೋಗ್ರಾಮ್ ಕೊಡ್ತೇವೆ. ಮೊನ್ನೆ ಇದಕ್ಕೆ ಕೇರಳಕ್ಕೆ ಇದೆಲ್ಲ ಇದು ಬಂದಿತ್ತು. ಅಲ್ಲಿ 5 ಲಕ್ಷ ರೂಪಾಯಿ ನಮ್ಮ ಜಮಿಯತ್ ಉಲಮಾ ಹಿಂದ್ ವತಿಯಿಂದ, ಇಲ್ಲಿ ಕೊಣ್ಣೂರು ಝೋನ್ ವತಿಯಿಂದ, ಗೋಕಾಕ್ ತಾಲೂಕಾ ವತಿಯಿಂದ ಅಲ್ಲಿಯೂ ನಾವು ಕೊಟ್ಟು ಕಳಿಸಿದ್ವು. ನಮ್ಮ ಜಮಿಯತ್ ಉಲಮಾ ಹಿಂದ್ ಉಲಮಾಗಳೆಲ್ಲ ಹೋಗಿ ಅಲ್ಲೆಲ್ಲ ಹೋಗಿ ಸ್ವತಃ ಹೋಗಿ ಅಲ್ಲೆಲ್ಲ ಕೊಟ್ಟು ಬಂದ್ರು. ಇಲ್ಲಿ ಲೋಕಲ್ ಎಲ್ಲಿ ಬಡವರದಾರ ಅವ್ರ ಮನೆಗೆ ಏನು ಕಡಿಮೆ ಇರ್ತೈತಿ, ಯಾರ್ದಾರ ಬಡವ್ರ ಮದುವೆ ಇರ್ತೈತಿ, ಅವ್ರ ಖರ್ಚು ಇರಂಗಿಲ್ಲ, ಅವ್ರಿಗೂ ಎಲ್ಲ ಕೊಡ್ತೇವೆ. ಇಂಥದ್ದೆಲ್ಲ ಪ್ರೋಗ್ರಾಮ್ ಎಲ್ಲ ಹಮ್ಮಿಕೊಳ್ಳಾತೇವೆ ನಾವು. ಕಷ್ಟಪಟ್ಟು ಬೆಳೆದ ಬೆಳೆಗೆ ಯೋಗ್ಯ ಬೆಲೆ ಸಿಗದಿದ್ದರೆ ರೈತನಿಗೆ ಅದಕ್ಕಿಂತ ನೋವಿನ ಸಂಗತಿ ಮತ್ಯಾವುದಿದೆ ಹೇಳಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಬ್ಬು ಬೆಳೆಗಾರರು. ಕಷ್ಟಪಟ್ಟು ಕಬ್ಬು ಬೆಳೆದ್ರು ಕಾರ್ಖಾನೆಗಳು ಆಡಿಸುವ ಆಟಕ್ಕೆ ರೈತರು ಹೈರಾಣಾಗಿ ಹೋಗುತ್ತಾರೆ. ಆದರೆ ನಮ್ಮ ರೈತರು ಈ ರೀತಿ ಯಾಕೆ ಯೋಚನೆ ಮಾಡಬಾರ್ದು? ಅರೆ ಇದೇನಿದು ಹೊಸ ಯೋಚನೆ ಅಂತೀರಾ? ಈ ಸ್ಟೋರಿ ನೋಡಿ. ಕೆಲವು ವರ್ಷಗಳ ಹಿಂದೆ ಕಾಣುತ್ತಿದ್ದ ಕಬ್ಬು ನುರಿಸುವ ಗಾನದ ಬಲೆಗಳು ಪ್ರಸ್ತುತ ಕಾಣದೆ ಯೋಗ್ಯ ಬೆಲೆಗಾಗಿ ಕಬ್ಬಿಗರು ಕಾರ್ಖಾನೆಗಳ ಮೊರೆ ಹೋಗುವಂತಾಗಿತ್ತು. ಆದರೆ ಹಣದ ವಿಚಾರವಾಗಿ ರೈತರು ಮತ್ತು ಕಾರ್ಖಾನೆ ಮಾಲೀಕರ ನಡುವೆ ಸಂಘರ್ಷಗಳು ಆಗಾಗ ನಡೆಯುತ್ತಲೇ ಇರುತ್ತವೆ. ಈ ಮಧ್ಯೆ ಟನ್ ಕಬ್ಬಿಗೆ 4,000 ರೂಪಾಯಿ ಬೆಲೆ ತಂದುಕೊಡುವ ಬೆಲ್ಲದ ಗಾನಗಳು ಸದ್ದಿಲ್ಲದೆ ಅಭಿರುಚಿ ಹೊಂದಿದ ಚಿಕ್ಕ ರೈತರಿಗೆ ಗ್ರಾಮಗಳಲ್ಲಿ ವರದಾನವಾಗಿವೆ. ಟನ್ ಕಬ್ಬಿಗೆ 4,000 ರೂಪಾಯಿ ಬೆಲೆ ನೀಡುವ ಬೆಲ್ಲ ತಯಾರಿಕಾ ಗುಡಿ ಕೈಗಾರಿಕೆಗಳು ಈಗಲೂ ಬೆಳಗಾವಿ ಸುತ್ತಲ ಗ್ರಾಮಗಳಲ್ಲಿ ಸಕ್ರಿಯವಾಗಿವೆ.
ಬಾಣಲೆಯಲ್ಲಿ ಕಬ್ಬಿನ ರಸ ಬೇಯಿಸಿ ಉತ್ಪಾದಿಸುವ ರಸಾಯನ ರಹಿತ ಬೆಲ್ಲ ಆರೋಗ್ಯಕ್ಕೆ ಸಹಕಾರಿ. ಟನ್ ಕಬ್ಬಿಗೆ 10 ಕೆಜಿ ಸಾಮರ್ಥ್ಯದ ಬೆಲ್ಲದ ಗಟ್ಟಿಗಳನ್ನು ಅಂತಹ 10 ಗಟ್ಟಿ ತಯಾರಿಸಿ ಕನಿಷ್ಠ 4,000 ಪಡೆಯಲು ಅವಕಾಶ ಇರುವಾಗ ರೈತರೇಕೆ ಸಕ್ಕರೆ ಕಾರ್ಖಾನೆಗಳ ಬೆನ್ನು ಬಿದ್ದು ಸಂಘರ್ಷ ಮಾಡಿಕೊಂಡಿದ್ದಾರೋ ತಿಳಿಯದು. ಒಟ್ಟಿನಲ್ಲಿ ಅವಕಾಶವಿದ್ದಾಗ ಯಾವುದು ಉತ್ತಮ ಎಂದು ನಮ್ಮ ರೈತರು ತಿಳಿದುಕೊಳ್ಳಬೇಕು ಅಷ್ಟೇ. ಕಾಂಗ್ರೆಸ್ ಶಾಸಕರು ಮಿತಿ ಮೀರಿ ವರ್ತಿಸುತ್ತಿದ್ದಾರೆ. ಕಾಂಗ್ರೆಸ್ ನಾಯಕರು ಅವರನ್ನ ಹದ್ದುಬಸ್ತಿನಲ್ಲಿಡಬೇಕು. ಅವರು ಇದೇ ರೀತಿ ತಮ್ಮ ವರ್ತನೆಯನ್ನು ಮುಂದುವರಿಸುವುದಿದ್ದರೆ, ನನ್ನ ಕಾರ್ಯವೈಖರಿ ಇಷ್ಟವಾಗದಿದ್ದರೆ ನಾನು ಮುಖ್ಯಮಂತ್ರಿ ಸ್ಥಾನ ತ್ಯಜಿಸಲು ಸಿದ್ಧ ಎಂದು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮೆಟ್ರೋ ಕಾರ್ಯಕ್ರಮದ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಸಿಎಂ, ನನ್ನ ಕಾರ್ಯವೈಖರಿಯನ್ನು ಅವರು ಒಪ್ಪಲು ಸಿದ್ಧವಿಲ್ಲದಿದ್ದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ. ನನಗೆ ಸಿಎಂ ಕುರ್ಚಿಗೆ ಅಂಟಿಕೊಂಡು ಕೂರುವ ಮೋಹವಿಲ್ಲ ಎಂದರು. ಕಾಂಗ್ರೆಸ್ ಶಾಸಕರು ತಮ್ಮ ಗಡಿ ಮೀರಿ ವರ್ತಿಸುತ್ತಿದ್ದಾರೆ. ಉತ್ತಮ ಆಡಳಿತ ನೀಡಲೆಂದೇ ಮೈತ್ರಿ ಸರ್ಕಾರವನ್ನು ರಚಿಸಿದ್ದು ಎಂದು ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ಹೊರಹಾಕಿದರು. 5ನೇ ಭಾಗದ ಮುಳುಗಡೆ ಹಣ ನೀಡುವಂತೆ ಆಗ್ರಹಿಸಿ ಕವಟಗೊಪ್ಪ ಗ್ರಾಮದ ದಲಿತ ನಿವಾಸಿಗಳು ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹದ ಹಿನ್ನೆಲೆ ನಮ್ಮ S9 ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆಯೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅಧಿಕಾರಿಗಳು ಉಪವಾಸ ಸತ್ಯಾಗ್ರಹ ಮಾಡುತ್ತಿರುವ ಸ್ಥಳಕ್ಕೆ ದೌಡಾಯಿಸಿ ಉಪವಾಸ ನಿರತರನ್ನ ಮನವೊಲಿಸಿ 4 ತಿಂಗಳಲ್ಲಿ ತಮಗೆ ಬರತಕ್ಕ ಹಣ ಮಂಜೂರು ಮಾಡಿಕೊಡುವುದಾಗಿ ಭರವಸೆ ನೀಡಿದ್ರು. ಕೃಷ್ಣಾ ಹಿಪ್ಪರಗಿ ಹಿನ್ನೀರಿನಿಂದ ಮುಳುಗಡೆಯಾದ ಗ್ರಾಮಗಳ ಮನೆ ಸರ್ವೆ ಕಾರ್ಯ ಪೂರ್ಣಗೊಂಡಿದ್ದು ಅವರಿಗೆ ಪರಿಹಾರ ಹಣ ಒದಗಿಸುವಲ್ಲಿ ನಾನು ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡುತ್ತೇನೆಂದು ವಿಶೇಷ ಭೂಸ್ವಾಧೀನ ಅಧಿಕಾರಿ ಡಾಕ್ಟರ್ ಸಿದ್ದು ಹುಲ್ಲೋಳಿ ಮಾಧ್ಯಮದವರಿಗೆ ತಿಳಿಸಿದರು. ಸಮ್ಮಿಶ್ರ ಸರ್ಕಾರವನ್ನು ಮುನ್ನಡೆಸುವ ಶಕ್ತಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಇದೆ. ಅವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ, ಅದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೋಸ್ತಿ ಸರ್ಕಾರದಲ್ಲಿ ಅತೃಪ್ತಿ ಇದ್ದೇ ಇರುತ್ತದೆ, ಅದನ್ನೆಲ್ಲ ನಿಭಾಯಿಸುವ ಶಕ್ತಿ ಸಿಎಂ ಕುಮಾರಸ್ವಾಮಿ ಅವರಿಗಿದೆ. ಇನ್ನು ರಮೇಶ್ ಪಕ್ಷ ಬಿಡುವ ಪ್ರಶ್ನೆಯೇ ಇಲ್ಲ ಎಂದರು. ಸ್ವಾಭಾವಿಕವಾಗಿ ಹಿಂಗಾಗೋದು. ಸಮ್ಮಿಶ್ರ ಸರ್ಕಾರ ಇದೆ, ಬ್ಯಾಲೆನ್ಸ್ ಮಾಡೋದು ಕಷ್ಟದ ಕೆಲಸ, ಅದೇನು ಸುಲಭ ಅಲ್ಲ. 2 ಪಕ್ಷ ಇದೆ. ಸೊ ಈಗಾಗಲೇ ಒಂದು ಸಾರಿ ಅವರು ಸಮ್ಮಿಶ್ರ ಸರ್ಕಾರ ನಡೆಸಿದ್ದಾರೆ. ಸೊ ಅವ್ರ ಸಾಮರ್ಥ್ಯ ಇದೆ, ಮಾಡ್ತಾರೆ. ಕೆಲವೊಂದು ಸಣ್ಣ ಪುಟ್ಟ ಘಟನೆ ಆದಾಗ ವೈಯಕ್ತಿಕವಾಗಿ ಮಾನಸಿಕವಾಗಿ ಆಗೋದು ಸ್ವಾಭಾವಿಕ. ಸೊ ಅದೆಲ್ಲ ಮೀರಿ ನಾವು ಮಾಡಿದಾಗೆ ಆ ಸ್ಥಾನಕ್ಕೆ ನಡೆಸುವಂಥ ಕೆಪಾಸಿಟಿ ಇದ್ದಾರೆ, ಮುಖ್ಯಮಂತ್ರಿಗಳಾಗಿರ್ತಾರೆ. ಇದು ಈ ಕ್ಷಣದ ಸುದ್ದಿ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ S9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.